ಹಾಯ್ ಎಲ್ರಿಗೂ ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಬೆಳಿಗ್ಗೆ ಎಲ್ಲ ಕೆಲಸ ಆಗಬೇಕು. ಇವಾಗ ಸ್ವಲ್ಪ ಬೇಗ ಎದ್ದಿದ್ದೆ ನಾನು. ಅನ್ನ ಆಗಬೇಕು, ಹಾಗೆ ಪದಾರ್ಥ ಕೂಡ ಆಗಬೇಕು, ಆಮೇಲೆ ಚಪಾತಿ ಕೂಡ ಆಗಬೇಕು. ನಿನ್ನೆ ಇಲ್ಲದಿದ್ದರೆ ನಿನ್ನೆ ನೈಟ್ ಮಾಡಿದ ಪದಾರ್ಥ ಉಂಟಲ್ಲ, ಬೆಳಿಗ್ಗೆ ನನ್ನ ಮಕ್ಕಳಿಗೆ ಟಿಫಿನಿಗೆ ಕೊಡ್ತೇನೆ. ನಿನ್ನೆ ನಾನು ಮೀನು ಪದಾರ್ಥ ಮಾಡಿದ್ದೆ. ನಿನ್ನೆ ನಾನು ಮೀನು ತೆಗೆದಿದ್ದೆ, ಅವರು ಬೊಳ್ಜೂರು ಮೀನು ತೆಗೆದಿದ್ದೆ. ಆದರೆ ಮೀನು ಏನು ಒಳ್ಳೆ ಇಲ್ಲ. ಎಲ್ಲರೂ ನನಗೆ ಬೇಡ ಅಂತ, ಮಕ್ಕಳು ಕೂಡ ಹಾಗೆ ಯಜಮಾನರು ಕೂಡ ನನಗೆ ಬೇಡ ಅಂತ ಹೇಳಿದರು. ಮತ್ತು ನನಗೆ ಕೂಡ ತಿನ್ನಲಿಕ್ಕೆ ಏನೋ ಒಂಥರ ಆಗ್ತಾ ಇತ್ತು. ಯಾಕೆಂತ ಹೇಳಿದರೆ ಇವಾಗ ಫ್ರೆಶ್ ಮೀನಾಗಿ ಸಿಗೋದಿಲ್ಲ. ಹಾಗೆ ಮೀನು ಅಷ್ಟು ಒಳ್ಳೇದಿಲ್ಲ ಆಯಿತು. ನನಗೆ ತಿಂದು ಕೂಡ ಏನೋ ಒಂಥರ ವಾಮಿಟ್ ಬರುವ ಹಾಗೆ ಆಗ್ತಾಯಿತ್ತು. ಹಾಗಾಗಿ ಅದರ ಸವಾಸೆ ಬೇಡ ಅಂತ ಮೀನು ಹಾಗೆ ಉಂಟು. ಅದು ನಾಯಿಗಾದರೂ ಹಾಕ್ಬೋದಲ್ಲ. ಹಾಗೆ ನಾನು ಇವಾಗ ಪಚ್ಚೆಸರಿನ ಪದಾರ್ಥ ಆಗಬೇಕು. ಹಾಗೆ ನಿನ್ನೆ ಒಂದು ಗೋಧಿ ಹುಡಿ ತಂದಿದ್ದಾರೆ, ಅದನ್ನು ಹೊಸದಾಗಿ ಟ್ರೈ ಮಾಡ್ತಾ ಇದ್ದೇನೆ. ನಾವು ಲೂಸ್ ಹುಡಿ ತರಿಸೋದು. ಪ್ಯಾಕೆಟ್ ಹುಡಿ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಕೆಲವೊಂದು ಹುಡಿ ನನಗೆ ಇಷ್ಟ ಆಗೋದಿಲ್ಲ. ಕೆಲವೊಂದು ಬ್ರ್ಯಾಂಡೆಡ್ ಕಂಪನಿದು ಕೂಡ ಉಂಟಲ್ಲ, ನನಗೆ ಅದು ಯಾಕೋ ಇಷ್ಟ ಆಗೋದಿಲ್ಲ. ಹಾಗಾಗಿ ಬೇರೆ ಹುಡಿ ತಂದಿದ್ದಾರೆ, ಇದೊಂದು ಟ್ರೈ ಮಾಡಿ ನೋಡೋದು ಹೇಳಿದ್ದಾರೆ. ಹಾಗೆ ಇಷ್ಟ ಆದರೆ ನಾನು ಶಾಪಿನ ಹೆಸರು ಕೂಡ ಹೇಳ್ತೇನೆ, ಎಲ್ಲಿಂದ ತಂದದ್ದು ಅಂತ. ಗೊತ್ತಿಲ್ಲ ಹೇಗೆ ಉಂಟು ಅಂತ. ಹಾಗೆ ಬೇಗ ಬೇಗ ಇನ್ನು ನಾನು ಅಡುಗೆ ಕೆಲಸಕ್ಕೆ ರೆಡಿ ಮಾಡ್ತೇನೆ. ಅನ್ನ ಕುಕ್ಕರಲ್ಲಿ ಇಟ್ಟಿದ್ದೇನೆ, ಹಾಗೆ ಹಿಟ್ಟು ಕಲಸಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ನಾನು. ಇದು ಹಿಟ್ಟು ನೋಡುವಾಗ ಸಾಫ್ಟಾಗಿ ಒಳ್ಳೆಯದುಂಟು, ಆಮೇಲೆ ಟೇಸ್ಟ್ ಮಾಡುವಾಗ ಗೊತ್ತಿಲ್ಲ ಯಾವ ರೀತಿ ಇದೆ ಅಂತ. ಹಾಗಾಗಿ ನಾನು ತಿನ್ನುವಾಗ ಲೇಟ್ ಆಗ್ತದೆ. ಹಾಗಾಗಿ ನಾನು ತಿನ್ನುವಾಗ ಹೇಳ್ತೇನೆ ಯಾವ ರೀತಿ ಇದೆ ಅಂತ. ತಿನ್ನದೇ ಹೇಳೋದು ಹೇಗೆ ಅಲ್ವಾ, ಹೇಗೆ ಉಂಟು ಅಂತ. ಹಾಗೆ ಇಲ್ಲಿ ನನ್ನ ಪಚ್ಚೆಸರಿನ ಪದಾರ್ಥ ರೆಡಿ ಆಗ್ತಾ ಉಂಟು. ಇದು ನಾನು ಕೇರಳ ಸ್ಟೈಲಲ್ಲಿ ಮಾಡಿದ್ದೇನೆ, ತುಂಬ ಒಳ್ಳೆಯದಾಗಿದೆ. ಚಪಾತಿಗೆ ತುಂಬ ಬೆಸ್ಟ್ ಅಂತ ಅನಿಸ್ತದೆ ಇದು ನನಗೆ. ಊಟಕ್ಕೆ ಕೂಡ ಬೆಸ್ಟೇ ಇದು. ಇದು ನಾನು ತೆಂಗಿನಕಾಯಿ ಮತ್ತು ಹಸಿಮೆಣಸು ಹಾಕಿ ಗ್ರೈಂಡ್ ಮಾಡಿ ಪದಾರ್ಥ ಮಾಡಿದ್ದೇನೆ. ಆಮೇಲೆ ಬೇಯಿಸುವಾಗ ಕೂಡ ಕೆಲವೊಂದೆಲ್ಲ ಹಾಕಿದ್ದೇನೆ. ಹಾಗಾಗಿ ರೆಸಿಪಿ ಇನ್ನೊಂದು ಸಲ ತೋರಿಸ್ತೇನೆ ನಾನು. ಬೆಳಗ್ಗೆ ಮಾಡಿದ ಕಾರಣ ರೆಸಿಪಿ ತೋರಿಸಲಿಲ್ಲ, ನೆಕ್ಸ್ಟ್ ಟೈಮ್ ಖಂಡಿತ ತೋರಿಸ್ತೇನೆ ಇದರ ರೆಸಿಪಿ. ಸಮಿತಿನ ಟಿಫಿನ್ ಬ್ಯಾಗ್. ಇವಾಗ ಸ್ಕೂಲ್ ಸ್ಟಾರ್ಟ್ ಆದ ನಂತರ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆಯವರೆಗೆ ಹೇಗೆ ಟೈಮ್ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಮಕ್ಕಳ ಟಿಫಿನ್ ತುಂಬಿಸ್ತಾ ಇದ್ದೇನೆ ನಾನು. ನಮ್ಮ ಮುಖದಲ್ಲಿ ಒಂದು ದೊಡ್ಡ ಪಿಂಪಲ್ಸ್ ಆಗಿದೆ. ಪಿಂಪಲ್ಸ್ ಅಲ್ಲ ಇದು, ಏನೋ ಇದು ಹೇಳ್ತಾರಲ್ವ, ತುಂಬ ನೋವು ಆಗ್ತದೆ. ಪಿಂಪಲ್ಸ್ ಥರವೆಯಾ? ಇದೊಂದು ಬಾಟ್ಲ್ ಹೊಸ ತೆಗ್ದದ್ದು, ಮಾತ್ರ ಲೀಕ್ ಆಗ್ತದೆ. ಇದು ಖುಷಿಗೆ ಅಂತ ತೆಗ್ದದ್ದು, ಇಲ್ಲೇ ಒಂದು ಕಡೆ ಲೀಕ್ ಆಗ್ತದೆ. ಹಾಗೆ ಟಿಫಿನ್ ಎಲ್ಲ ರೆಡಿ ಆಗಿದೆ ಮಕ್ಕಳದು. ಅದು ಸಮಿತಿದು, ಇದು ಖುಷಿದು. ನೋ ಬುಕ್ಸ್ ಕೊಂಡೇ ರಜ್ಜ ಒಂದು ಪುಸ್ತಕ ಪೂರ ಬಿದ್ದಿದ್ದಾನೆ. ಸಮಿತಾ ಬುಕ್ ದೈ ಬಿದ್ದಿದ್ದೀತ. ಒಂದು ಬ್ಯಾಗ್ ಇಡ್ದೀಪನ ಕುಪ್ಪಿ. ಹಾಂ ಬರ್ತೆ. ಖುಷಿ ಬ್ಯಾಗ್ ಆಯ್ತಮ್ಮ. ನಾನು ಸಹ ಸ್ಕೂಲಿಗೆ ಹೊರಟದ್ದು. ನಂದು ತಿಂಡಿ ತಿಂದಾಗಲಿಲ್ಲ ಇನ್ನೂ ಕೂಡ. 9 ಆಯಿತು. ಇವರೊಟ್ಟಿಗೆ ಆಯಿತು ಇಷ್ಟೊತ್ತು. ಹೌದಾ? ಹಾಂ ಕೊಡೆ ನೆನ್ಪುಡೆ ಕಣ. ಕೊಡೆ ಬಾಕಿ ಮಾಡಿ ಬಂದಿದ್ದಾಳೆ ಸ್ಕೂಲಲ್ಲಿ. ನೀನು ಸಮಿತಿಗೆ ಮಾತು ಬುಕ್ ಬರ್ದಿತ್ತೆ. ದಾದಾ ಬುಕ್ ಮಾತುಕೊಂಡು ಅವಳು ಕೇಳೋದು ಕೊಡೆ ಸ್ಕೂಲಲ್ಲಿ ಇಲ್ಲದಿದ್ದರೆ ಏನು ಮಾಡಬೇಕು ಅಂತ. ಕೊಡೆ ಇಲ್ಲದಿದ್ದರೆ ಮನೆಗೆ ಬರೋದು ಬೇಡ ಅಂತ ಹೇಳಿದ್ದು. ಹೊಸ ಕೊಡೆ ಇಬ್ಬರಿಗೆ ಆನ್ಲೈನಲ್ಲಿ ಹೊಸ ಕೊಡೆ ಬುಕ್ ಮಾಡಿದ್ದು. ಹಾಗೆ ನಿನ್ನೆ ಬಿಟ್ಟು ಬಂದಿದ್ದಾಳೆ. ಅವನದ್ದು ಕೊಡೆವಲ್ವಾ, ಸಮಿತಿನ ಕೊಡೆ ನೀವು ತೆಗೆದುಕೊಂಡು ಹೋದದ್ದು. ಅವನೇ ಹೇಳಿದ ನೀನು ತಗೊಂಡು ಹೋಗ ಅಂತ. ನನ್ನ ಮುಖದಲ್ಲಿ ಪಿಂಪಲ್ಸ್ ಆಗಿ ಸೂಟೆಯಾಗಿ ಕಾಣಿಸ್ತಾ ಉಂಟು ನಾನು, ಅಲ್ವಾ ಖುಷಿ? ಸೂಟೆಯಾಗಿ ಕಾಣಿಸ್ತಾ ಉಂಟು. ನಾಟಕದ ಚಾರ್ಲಿ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಮತ್ತೆ ಮನೆಗೆ ಹೋಗುದು. ಅವನಿಗೆ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ ಮನೆಯಲ್ಲಿ. ದೊಡ್ಡ ಮಗ ನಮ್ಮ ಬಾಡಿ ಗಾರ್ಡ್. ಅವನು ಬಾಡಿ ಗಾರ್ಡ್ ಅಲ್ಲವಾ, ನಮ್ಮ ಮನೆಯ ಇದು ಯಜಮಾನವ. ಯಜಮಾನಲ್ಲ, ದೊಡ್ಡ ಮಗ, ಮನೆಯ ದೊಡ್ಡ ಮಗ. ಪೋಯಾರಾ ಬಲ.
ಅವನ ಡ್ಯೂಟಿ ಆಯಿತು. ಇನ್ನು ಮನೆಗೆ. ಪೋಯ್ ಚಾರ್ಲಿ ನಮ್ಮ. ನಾನು ತಿನ್ನಲಿಕ್ಕೆ ಕೂತ್ಕೊಂಡಿದ್ದೇನೆ ನೋಡಿ, ತುಂಬ ಸಾಫ್ಟ್ ಉಂಟು. ಒಳ್ಳೆಯದುಂಟು ಇದು. ನೆಕ್ಸ್ಟ್ ಟೈಮ್ ನಾನು ಇದನ್ನೇ ತರಿಸ್ತೀನಿ. ಇದು ಎಲ್ಲಿಂದ ಅಂತ ಹೇಳಿದರೆ, ಮೂಡುಬಿದ್ರೆ ಇರುವವರಿಗೆ ಮಾಸ್ತಿಕಟ್ಟೆ ಅಂತ ಹೇಳುವ ಸ್ಥಳದಲ್ಲಿ ಒಂದು ಶಾಪ್ ಉಂಟಂತೆ. ನಾನು ನೋಡಲಿಲ್ಲ, ಯಾವಾಗಾದರೂ ಹೋದರೆ ವೀಡಿಯೋಸ್ ಮಾಡ್ತೇನೆ. ಅಲ್ಲಿಂದ ಅವರು ಕ್ವಾಲಿಟಿ ಗೋಧಿ ತಂದು ಅದನ್ನು ಹುಡಿ ಮಾಡಿ ಅಲ್ಲೇ ಮಾರುದಂತೆ. 1 kg 60 ರೂಪೀಸ್, 60 ರೂಪಾಯಿ. ನಂದು ಚಪಾತಿ ತಿಂದಾಯಿತು. ನಾನು ಯಾವಾಗಲೂ 3 ಚಪಾತಿ ತಿನ್ನೋದು, ಇವತ್ತು ಒಂದು ಎಕ್ಸ್ಟ್ರಾ ತಿಂದಿದ್ದೇನೆ. ಸಾಫ್ಟ್ ಆಯಿತು ಅಂತ. ಗಟ್ಟಿ ಗಟ್ಟಿ ಇದ್ದರೆ ತಿನ್ನಲಿಕ್ಕೆ ಆಗೋದಿಲ್ಲ. ಕೆಲವು ಸಲ ಚಪಾತಿ ಮಾಡುವಾಗ ಸಾಫ್ಟ್ ಇರ್ತದೆ, ಆಮೇಲೆ ಟೈಮ್ ಹೋಗ್ತಾ ಹೋಗ್ತಾ ಗಟ್ಟಿ ಆಗ್ತದೆ. ಇದು ಕರೆಕ್ಟಾಗಿತ್ತು. ಹೀಗೆ ಮನೆಯೆಲ್ಲ ಸೈಲೆಂಟ್, ಮಕ್ಕಳು ಹೋದರೆ. ನನಗೆ ಇಲ್ಲದಿದ್ದರೆ ಸೈಲೆಂಟ್ ಇಷ್ಟ ಆಗೋದು. ಮಕ್ಕಳು ಮತ್ತೆ ಕಿರಿಕಿರಿ ಮಾಡೇ ಮಾಡ್ತಾರೆ, ಅದು ಮಕ್ಕಳ ಸ್ವಭಾವ ಹಾಗೆ ಅಲ್ವಾ. ನನಗೆ ಸೈಲೆಂಟ್ ಆಗಿರೋದು ಅಂತ ತುಂಬ ಇಷ್ಟ. ನನಗೆ ಕಿರಿಕಿರಿ ಎಲ್ಲ ಇಷ್ಟ ಆಗೋದಿಲ್ಲ. ನಾನು ಯಾರ ಹತ್ರ ಸಹ ಕಿರಿಕಿರಿ ಮಾಡಲಿಕ್ಕೆ ಸಹ ಹೋಗೋದಿಲ್ಲ. ನಾನು ನನ್ನಷ್ಟಕ್ಕಿರುವವಳು. ಹಾಗೆ ನನಗೆ ಬೇರೆಯವರು ಕಿರಿಕಿರಿ ಮಾಡುವಾಗ ಕೂಡ ಸಿಟ್ಟು ಬರ್ತದೆ. ಎಲ್ಲಿಯಾದರೂ ನನ್ನ ಯಜಮಾನರು ಎಲ್ಲಿಯಾದರೂ ಕಿರಿಕಿರಿ ಮಾಡಿದರೆ ಕೂಡ ನಾನು ಆಚೆಗೆ ಮಾತಾಡೋದು ತುಂಬ ಕಮ್ಮಿ. ನಾನು ಸೈಲೆಂಟಾಗಿ ಕೂತ್ಕೊಳ್ತೇನೆ. ಆವಾಗ ಸ್ವಲ್ಪ ಹೊತ್ತು ಕಿರಿಕಿರಿ ಮಾಡ್ತಾರೆ, ಆಮೇಲೆ ಸ್ಟಾಪ್ ಆಗ್ತದೆ ಅಲ್ಲಿಗೆ. ಮತ್ತು ಕೆಲವೊಂದು ಕಡೆಯಲ್ಲಿ ಯಾಕೆಂತ ಹೇಳಿದರೆ, ಗಂಡ ಮಾತಾಡುವಾಗ ಹೆಂಡತಿ ಕೂಡ ಒಟ್ಟಿಗೆ ಮಾತಾಡುವವರು ಇರ್ತಾರೆ. ಅದು ಏನಾಗ್ತದೆ ಅಂತ ಹೇಳಿದರೆ ಜೋರು ಆಗ್ತದೆ. ಅದಕ್ಕೆ ಒಬ್ಬರು ಸೈಲೆಂಟ್ ಆಗಿರಬೇಕು. ಆವಾಗ ಅವರು ಮಾತಾಡ್ತಾರೆ, ಅವರಿಗೆ ಬಚ್ಚುವಾಗ ಅಲ್ಲಿಗೆ ನಿಲ್ತಾರೆ. ನಾನಾಗಿ ಮತ್ತು ನಾನು ಕಿರಿಕಿರಿ ಮಾಡಬೇಕಾದ್ರೆ ನನಗೆ ಅಷ್ಟು ಸಿಟ್ಟು ಬರಬೇಕು, ಆದರೆ ಮಾತ್ರ ಕಿರಿಕಿರಿ ಮಾಡ್ತೇನೆ ಸ್ವಲ್ಪ. ಸತ್ಯ ನೋಡಿ, ಒಂದು ಹಲ್ಲಿ ನಿಮಗೆ ಕೇಳಿಸ್ತಾ ಗೊತ್ತಿಲ್ಲ ವಿಡಿಯೋದಲ್ಲಿ, ಹಲ್ಲಿ ಏನು ಸೌಂಡ್ ಮಾಡಿ. ತಿಂಡಿ ತಿಂದು ಪ್ಲೇಟೆಲ್ಲ ತೆಗೆದಿಟ್ಟೆ. ಪ್ಲೇಟ್ ಇಟ್ಟು ಕೈ ಒಣಗಿಸಬಾರ್ದಂತೆ ಯಾವಾಗಲೂ, ಹಾಗಾಗಿ ಕೈ ವಾಶ್ ಮಾಡಿ ಬಂದೆ. ನಮ್ಮ ಈ ಟಿ ವಿ ನೋಡಿ, ನನಗೆ ತುಂಬ ಜನರು ಈಚೆಗೆ ಕೇಳಿದ್ದಾರೆ. ಮನೆಗೆ ಗೆಸ್ಟ್ ಬರುವಾಗ ಜಾಸ್ತಿಯಾಗಿ ಕೇಳುವ ಕ್ವಶನ್, ಇವಾಗ ಕೂಡ ಟಿ ವಿ ಏನು ಚೇಂಜ್ ಮಾಡಲಿಲ್ಲ, ಇವಾಗ ಇಂಥ ಟಿ ವಿಯಲ್ಲಿ ಕೂಡ ಕಾಣಲಿಕ್ಕೆ ಸಿಗೋದು ಅಪರೂಪ ಅಲ್ವಾ. ಹಾಗಾಗಿ ತುಂಬ ಜನರು ಕೇಳ್ತಾರೆ, ಇವಾಗೆಲ್ಲ ಹೊಸ ಮಾಡಲಿನ ಟಿ ವಿ ಇರೋದಲ್ವ. ಅದಕ್ಕೆ ಇವತ್ತು ಆನ್ಸರ್ ಕೊಡ್ತಾ ಇದ್ದೆ ನಾನು. ಒಂದು, ನಾವು ಮನೆ ಕ್ಲೀನ ಟೈಮಲ್ಲಿ ನಮ್ಮ ಮನೆಯಲ್ಲಿ ಅಗತ್ಯದ ವಸ್ತುಗಳು ಬಿಟ್ಟರೆ ಬೇರೆ ಯಾವ ವಸ್ತು ಇಲ್ಲ ಇತ್ತು. ಒಂದು ಸೋಫಾ ಸೆಟ್ ಇತ್ತು, ಆಮೇಲೆ ಡೈನಿಂಗ್ ಟೇಬಲ್ ಒಂದಿತ್ತು. ಡೈನಿಂಗ್ ಟೇಬಲ್ ಚೇರ್ ಕೂಡ ಇಲ್ಲ ಇತ್ತು. ಡೈನಿಂಗ್ ಟೇಬಲ್ ಒಂದು ತೆಗೆದು ಇಟ್ಟಿದ್ವಿ ನಾವು. ಆಮೇಲೆ ಯಾವುದು, ಒಂದು ಮಿಕ್ಸಿ ಇತ್ತು, ಅಷ್ಟೇ. ಆಮೇಲೆ ನಾವೇನು ಮಾಡಿದೆ ಅಂತ ಹೇಳಿದರೆ, ಒಂದೊಂದೇ ಮನೆಗಳಾಗಿ ಒಂದು 2 ತಿಂಗಳು ಕಳೆಯುವಾಗ ಮಕ್ಕಳಿಗೆ ಸ್ವಲ್ಪ ಬೋರ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಯಜಮಾನರು ಅವಾಗ ಹಣಕ್ಕೆಲ್ಲ ಸ್ವಲ್ಪ ಟೈಟ್ ಅಲ್ವಾ, ಮನೆ ಕಟ್ಟಿದಷ್ಟೇ ಅಲ್ವಾ. ಹಾಗಾಗಿ ಸೆಕೆಂಡ್ ಹ್ಯಾಂಡ್ ಟಿ ವಿ ಯಾರೋ ಕೊಟ್ಟರು ಅಂತ ಅದನ್ನು ತಂದರು. ಇದು ಸೆಕೆಂಡ್ ಹ್ಯಾಂಡ್ ಟಿ ವಿ ಯಾರೋ ಕೊಟ್ಟದ್ದು, ಹಾಗೆ ಅದು ತಂದ್ರಲ್ವಾ, ಅದು ತಂದು ಹಾಗೆ ಇತ್ತು. ಮತ್ತು ನಾವು ಅಗತ್ಯದ ವಸ್ತುಗಳೆಲ್ಲ ಒಂದೊಂದೇ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫ್ರಿಜ್ಜಿ, ಆಮೇಲೆ ಗ್ರೈಂಡರ್ ತೆಗೆದ್ವಿ, ಆಮೇಲೆ ಒಂದೊಂದೇ ವಸ್ತು ತೆಗೆದ್ವಿ ನಾವು. ಅನಂತರ ಅವಾಗಲೂ ನಮಗೆ ಆಗ್ತಾ ಇಲ್ಲ ಇತ್ತು ಟಿ ವಿ ಬೇಕು ಅಂತ. ಯಾಕೆಂತ ಹೇಳಿದರೆ ಟಿ ವಿ ನೋಡುವ ಇಂಟ್ರೆಸ್ಟ್ ನಮಗೆ ಇಬ್ಬರಿಗೆ ಕೂಡ ಇಲ್ಲ, ನನಗೆ ಕೂಡ ಇಲ್ಲ, ನನ್ನ ಯಜಮಾನರಿಗೆ ಕೂಡ ಇಲ್ಲ. ನಾನಂತೂ ಮನೆಯಲ್ಲಿ ಫುಲ್ ಡೇ ಇದ್ದರೂ ಕೂಡ, ಒಬ್ಬಳೇ ಇದ್ದರೂ ಕೂಡ ನಾನು ಟಿ ವಿ ನೋಡೋದೇ ಇಲ್ಲ, ಟಿ ವಿ ಆನ್ ಮಾಡೋದಿಲ್ಲ. ಯಾಕೆಂತ ಹೇಳಿದರೆ ಕೈಯಲ್ಲಿ ಮೊಬೈಲ್ ಉಂಟಲ್ಲ, ಮೊಬೈಲ್ ಅಂತೂ ಫುಲ್ ಟೈಮ್ ನನ್ನ ಕೈಯಲ್ಲಿ ಇರ್ತದೆ. ಫ್ರೀ ಟೈಮಲ್ಲೇ ಮೊಬೈಲ್ ಹೊತ್ತಾ ಇರ್ತೇನೆ, ನಾನು ನೋಡ್ತಾ ಇರ್ತೇನೆ ವೀಡಿಯೋಸ್ ಎಲ್ಲ. ಹಾಗೆ ನನಗೆ ಅದರ ಇಂಟ್ರೆಸ್ಟ್ ಇಲ್ಲ ಟಿ ವಿದು. ಆಮೇಲೆ ಮಕ್ಕಳಿಗೋಸ್ಕರ ಅಂತ ನಾವು ಟಿ ವಿ ರೀಚಾರ್ಜ್ ಮಾಡ್ತಾ ಇದ್ವಿ. ಲಾಸ್ಟ್ ಏನಾಯಿತು ಅಂತ ಹೇಳಿದರೆ, ಈ ಮಕ್ಕಳು ಬೆಳಿಗ್ಗೆ 7 ಗಂಟೆಗೆ ಎದ್ದರೆ ಸ್ಕೂಲಿಗೆ ಹೋಗುವವರೆಗೆ ಟಿ ವಿ ಎದುರೇ ಇರೋದು. ಬ್ರಷ್ ಮಾಡಲಿಕ್ಕೆ ಹೇಳಲಿಕ್ಕಿಲ್ಲ, ತಿಂಡಿ ತಿನ್ನಲಿಕ್ಕೆ ಹೇಳಲಿಕ್ಕಿಲ್ಲ. ಬಸ್ ಬರುವಾಗ ಇಲ್ಲಿ ಗಡಿಬಿಡಿ ನನಗೆ, ಬುಕ್ಸ್ ಬ್ಯಾಗಲ್ಲಿ ಹಾಕಲಿಕ್ಕಿಲ್ಲ, ಶೂ ಕರೆಕ್ಟಾಗಿ ಕಟ್ಟಲಿಕ್ಕಿಲ್ಲ. ಹಾಗೆ ನನಗೆ ಕಿರಿಕಿರಿ ಸ್ಟಾರ್ಟ್ ಆಯಿತು. ನಾನು ಯಜಮಾನ್ರ ಅಂತ ಹೇಳಿದರೆ, ಇನ್ನು ಟಿ ವಿ ಇದ್ದರೆ ತುಂಬ ಪ್ರಾಬ್ಲಮ್ ಅಂತ ಹೇಳಿ ನಾವು ರೀಚಾರ್ಜ್ ಮಾಡಿಸೋದೇ ನಿಲ್ಲಿಸಿದ್ವಿ. ಮೇ ಅಲ್ಲಿ ಇತ್ತು ಟಿ ವಿ ರೀಚಾರ್ಜ್, ಇವಾಗ ಜೂನಿಂದ ಕಟ್ ಮಾಡಿದ್ದು ಕಟ್ಟಾಗಿ ಉಂಟು. ಹಾಗೆ ಮಕ್ಕಳಿಗೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮೊಬೈಲ್ ನೋಡಲಿಕ್ಕೆ ಯಜಮಾನರು ಕೊಡ್ತಾರೆ. ಯಜಮಾನರ ಮೊಬೈಲ್, ನನ್ನ ಮೊಬೈಲನ್ನು ಕೊಡೋದಿಲ್ಲ ಯಾರಿಗೆ ಕೂಡ. ಹಾಗೆ ಅವರ ಮೊಬೈಲ್ ಒಂದು ಅರ್ಧ ಗಂಟೆ ಸ್ವಲ್ಪ ಬೋರ್ ಆಗ್ತದಲ್ವ ಮಕ್ಕಳಿಗೆ, ಹಾಗೆ ಅರ್ಧ ಗಂಟೆ ಕೊಡ್ತಾರೆ.
ಅದಕ್ಕೋಸ್ಕರ ನಾವು ಟಿ ವಿ ತೆಗೀಲಿಲ್ಲ. ಇವಾಗ ಲಾಸ್ಟ್ ಮಂತ್ ಯಜಮಾನರು ಹೇಳ್ತಾ ಇದ್ರು ಟಿ ವಿ ಒಂದು ಆಗಬೇಕು ಅಂತ. ಯಾರಾದರೂ ಪಕ್ಕ ನೋಡುವಾಗ ಅವ್ರ ಹತ್ರ ಸಹ ಕೇಳ್ಬೋದು, ಟಿ ವಿ ಏನೋ ಹಾಗೆ ಇದೆ ಅಂತ ಚೇಂಜ್ ಮಾಡಲಿಲ್ಲ ಅಂತ, ಅದಕ್ಕೋಸ್ಕರ ಅದೊಂದು ಟಿ ವಿ ಇರಲಿ ಅಂತ ಹೇಳ್ತಾ ಇದ್ರು. ನನಗೆ ಯಾಕೋ ನಾನು ಅದಕ್ಕೆ ಇಂಟ್ರೆಸ್ಟೇ ಕೊಡೋದಿಲ್ಲ ಟಿ ವಿ ತೆಗೆಯೋದು ಅಂತ ಹೇಳುವಾಗ. ಹಾಗೆ ಅದು ಹಾಗೆ ಆಗಿದೆ. ಹಾಗೆ ಅದೊಂದು ಹೇಳಿಬಿಡು ಅಂತ ಆಯಿತು. ಹಾಗೆ ಅಷ್ಟೇ, ವೀಡಿಯೋಸ್ ನೋಡುವವರು ಕೂಡ ತುಂಬ ಜನ ನೋಡಿರ್ಬೋದು ಟಿ ವಿ ಏನು ಚೇಂಜ್ ಮಾಡಲಿಲ್ಲ ಇವರು ಅಂತ. ಹಾಗೆ ಈ ವ್ಲಾಗ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಬೇಕಾದಷ್ಟು ಕೆಲಸ ಉಂಟು. ತಿಂಡಿ ಮಾತ್ರ ತಿಂದದ್ದು ನಾನು, ಇನ್ನು ಕ್ಲೀನಿಂಗ್ ಉಂಟು. ಅಲ್ಲೆಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗುವ ಹಾಗೆ ಮಕ್ಕಳಿರುವ ಮನೆಯಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು, ಅಲ್ಲಿ ಇಲ್ಲಿ ಎಲ್ಲ ಬಿಸಾಡಿದ್ದಾರೆ. ಅದನ್ನು ಹೆಕ್ಕಿ ಆಮೇಲೆ ಗುಡಿಸಬೇಕು ನನಗೆ. ಆಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಲಿಕ್ಕೆ ಹಾಗೆ ಉಂಟು. ಹಾಗಾಗಿ ವ್ಲಾಗನ್ನು ಎಂಡ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.